ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನವರಾತ್ರಿಯಲ್ಲಿ 9 ದುರ್ಗೆಯರನ್ನು ಪೂಜಿಸುತ್ತೇವೆ. ನವ ದುರ್ಗೆಯರ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ನಿಮ್ಮ ಪ್ರೀತಿ ಮತ್ತು ಸಹಕಾರ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಸ್ವಾಭಿಮಾನಕ್ಕೆ ಧಕ್ಕೆಯಾದ್ದರಿಂದ ಯೋಗಾಗ್ನಿಯಲ್ಲಿ ತನ್ನನ್ನು ತಾನು ದಹಿಸಿಕೊಂಡು ತಂದೆ ದಕ್ಷನ ವಿರುದ್ಧ ಸಿಡಿದೆದ್ದ ದಾಕ್ಷಾಯಣಿ ಶೈಲಪುತ್ರಿಯಾಗಿ ಮತ್ತೆ ಹುಟ್ಟಿ ಬಂದು ಶಿವನನ್ನು ಸೇರುತ್ತಾಳೆ. ಮೊದಲನೆಯ ದಿನ ನಾವು ಶೈಲಪುತ್ರಿಯನ್ನು ಆರಾಧಿಸುತ್ತೇವೆ. ಎರಡನೆಯ ದಿನ ಬ್ರಹ್ಮಚಾರಿಣಿ, ಮರುಜನ್ಮದಲ್ಲಿ ಶಿವನನ್ನೇ ಸೇರಬೇಕೆಂದು ಛಲ ಹಿಡಿದು ತಪಸ್ಸನ್ನಾಚರಿಸಿ ತನ್ನ ಗುರಿಯನ್ನು ಸಾಧಿಸುವ ಸಂಕೇತವಾಗಿ ನಾವು ಬ್ರಹ್ಮಚಾರಿಣಿಯನ್ನು ಪೂಜಿಸುತ್ತೇವೆ. ಶಿವನಲ್ಲಿರುವ ಘೋರ ಸ್ವರೂಪವನ್ನು ಶಮನ ಮಾಡಿ ಸಾತ್ವಿಕ ಸುಂದರ ಸ್ವರೂಪವನ್ನು ಉದ್ದೀಪಿಸುತ್ತಾಳೆ. ಆಕೆಯೇ ಚಂದ್ರಘಂಟಾ ದೇವಿ. ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಆರಾಧಿಸುತ್ತೇವೆ. ಕತ್ತಲೆ ತುಂಬಿದ ಪ್ರಪಂಚದಲ್ಲಿ ಈ ಸೃಷ್ಟಿಗೆ ಜೀವ ನೀಡಿದ ತಾಯಿಯೇ ಕೂಷ್ಮಾಂಡ ದೇವಿ. ಈಕೆಯ ದೇಹವು ಸೂರ್ಯನಂತೆ ತೇಜೋಮಯವಾಗಿರುತ್ತದೆ. 4ನೆಯ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತೇವೆ. ಶಕ್ತಿ ಸ್ವರೂಪಳಾದ ಸ್ಕಂದ ಮಾತೆಯನ್ನು 5ನೇ ದಿನ ಪೂಜಿಸಲಾಗುವುದು. ತಾರಕಾಸುರನ ವಧಿಸಿದ ಕಾರ್ತಿಕೇಯನ ತಾಯಿ ಸ್ಕಂದ ಮಾತೆ. ಮಹಿಷಾಸುರನನ್ನು ಸಂಹರಿಸಲು ಸೃಷ್ಟಿಯಾದವಳೆ ಕಾತ್ಯಾಯಿನಿ ದೇವಿ. ವಿವಿಧ ಆಯುಧಗಳನ್ನು ಹಿಡಿದು ಅಸುರಿ ಮಾಯೆಗಳ ನಿರ್ಮೂಲನೆಗೆ ಕಾತ್ಯಾಯಿನಿಯನ್ನು ನವರಾತ್ರಿಯ 6ನೇ ದಿನ ಪೂಜಿಸಲಾಗುವುದು. ಚಂಡ ಮುಂಡರನ್ನು ವಧಿಸಿದ ಚಾಮುಂಡಿ ಘೋರ ಅವತಾರಿ. ರಕ್ತಬೀಜನ ಸಂಹಾರಣಿ ಕಾಲರಾತ್ರಿಯನ್ನು ನವರಾತ್ರಿಯ 7ನೇ ದಿನ ಪೂಜಿಸಲಾಗುವುದು. ಸಪ್ತಮಿಯ ದಿನ ವಿದ್ಯಾದೇವತೆ ಸರಸ್ವತಿಯನ್ನು ಪೂಜಿಸುತ್ತೇವೆ. ಕಾಳರಾತ್ರಿಯ ಅವತಾರವನ್ನು ತೊರೆದು ತನ್ನ ಮೊದಲಿನ ಸ್ವರೂಪಕ್ಕೆ ಮರಳಿ ಮಹಾಗೌರಿಯಾಗುತ್ತಾಳೆ. ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನು ಪೂಜಿಸುತ್ತೇವೆ. ಸಿದ್ಧಿಪ್ರದಾಯಿನಿ, ಜ್ಞಾನ, ಸಂಪತ್ತು, ಖ್ಯಾತಿ, ಮೋಕ್ಷವನ್ನು ಪ್ರಸಾದಿಸುವ ದೇವಿ ಸಿದ್ಧಿದಾತ್ರಿ. ನವರಾತ್ರಿಯ 9ನೇ ದಿನದಂದು ಸಿದ್ಧಿದಾತ್ರಿಯನ್ನು ಪೂಜಿಸುತ್ತೇವೆ. ವಿಜಯದಶಮಿಯಂದು ಮಹಿಷಾಸುರ ಮರ್ದಿನಿಯ ಉಪಾಸನೆ. 9 ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ 10ನೆಯ ದಿನ ಚಾಮುಂಡೇಶ್ವರಿಯಾಗಿ ರಾಕ್ಷಸನನ್ನು ವಧಿಸುತ್ತಾಳೆ. ಈ ಕಾರಣಕ್ಕೆ ತಾಯಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತೇವೆ. ಈ ನವರಾತ್ರಿ ತಾಯಿ ದುರ್ಗಾದೇವಿಯು ನಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಪ್ರಸಾದಿಸಲಿ ಎಂದು ಬೇಡುತ್ತೇನೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಜೈ ಶ್ರೀ ದುರ್ಗಾ ಮಾತೆ ಎಂದು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.